ಮೂಡ್ಯಾದ 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 ಮೂಡನದ ಚೆಲುವು ಹಸಿರು ತೆನಿಯ ನೋಡಿ ಹಕ್ಕಿ ಹಾರಿ ಬಂದು ಹಸಿರು ತೆನಿಯ ನೋಡಿ ಹಕ್ಕಿ ಹಾರಿ ಬಂದು ಹೀಗೆ ಕುಕ್ಕಿ ತಿನ್ನುತ್ತಾವ ಕಾಳ ಹಕ್ಕಿ ಮೂಡ್ಯಾದ ಮೂಡ್ಯಾದ ಬಲಕ್ಕ ಬಾಳಿ ತೋಟ ಎಡಕ್ಕ ಯಾಲಕ್ಕಿ ತೋಟ ಎಷ್ಟು ಚಂದ ನಮ್ಮ ತೋಟ. ಬಾಳಿ ತೋಟದಾಗ ಬಾಗ್ತೀನಿ, ತಂಗಿ ತೋಟದಾಗ ತಾಕ್ತೀನಿ, ಒಟ್ಟಾರೆ ಹಿಗ್ಗಿನಿಂದ ಬಾಳ್ತೀನಿ. ಅಲ್ಲ ನನ್ನ ಹಿರಿಯ ಒಂದು ಮುಂಜಾನೆ ಬಂದಾನ, ಎಲ್ಲಿ ಹುಡುಕ್ಲಿ ಅಂತ ನಾನು. ಬಾಳಿ ತೋಟದಾಗ ನೋಡಿದ್ರ ತೆಂಗಿನ ತೋಟದಾಗ ಇರ್ತಾರ, ತೆಂಗಿನ ತೋಟದಾಗ ನೋಡ್ರ ಬಾಳಿ ತೋಟದಾಗ ಇರ್ತಾರ. ಎಷ್ಟಂತ ಹುಡುಕ್ಬೇಕ ಯವ್ವ. ಏನಾರ ಯಾಕಾಗಲ್ರಿ, ಹೆಣ್ಣಾಗ ಹುಟ್ಟಿದ ಮೇಲೆ ಮೊದಲು ಗಂಡನ ಮನಸ್ಸು ಗೆಲ್ಬೇಕು, ಅವಾಗ ಹೆಣ್ಣಿ ಜನ್ಮ ಸಾರ್ಥಕ ಆಗುತ್ತೆ. ಗೆದಿಯಬೇಕು ಮಗಳ ಗೆದಿಯಬೇಕ, ಗೆದಿಯ ಮೊದಲು ಮನಸ್ಸ ಕಲಿಯಬೇಕ. ಗೆದಿಯಬೇಕು ಮಗಳ ಗೆದಿಯಬೇಕ, ಗೆದಿಯ ಮೊದಲು ಮನಸ್ಸ ಕಲಿಯಬೇಕ. ಓಹೋ ಅಲ್ಲಲ್ಲ ಏನು ಬಂಗಾರ ಗುಜ್ಜಿ ಭಾಳ ಖುಷಿಯಿಂದ ಹಾಡಾಡಕತ್ತೈತಲ್ಲ. ಒಂದು ಮುಂಜಾನೆ ಬಂದಿರಲ್ಲ, ಹೆಂಡತಿ ಕಬರ ರೈತಿಲ್ಲ ನಿಮಗೆ ಒಟ್ಟರ. ಯಾಕ ನಾ ಏನು ಖಾಲಿ ಕೂತ್ನಂತ ಮಾಡಿ ಅನ್ನ ಏನ್ ಮಾಡಕ ಗೊಂಜಾಕ್ ನೀರು ಹಾಸಿನಿ, ಬಾಳಿಗೆ ನೀರು ಹಾಸಿನಿ, ಕಬ್ಬಿಗೆ ನೀರು ಹಾಸಿನಿ. ಅಲ್ಲ ಮೇವು ಮಾಡ್ಕೊಂಡು ಬಂದು ಎತ್ತುಗಳಿಗೆ ಮೇವು ಹಾಕಿ ಈಗ ಬಂದು ನಿಲ್ಗುಡಿ ಇಟ್ಟು ಟ್ರೈ ಮಾತಾಡೋ. ಬರೇ ಎತ್ತುಗಳು ಶೃಂಗಾರ ಮಾಡೋದಾಯ್ತು ನಿಮಗ. ನಾ ಅದೀನಿ ಇಲ್ಲ ಅಂದ್ರೆ ಸ್ವಲ್ಪ ಕಬೂರ್ ಐತೆ ನಿಮಗ. ಏ ಏ ನೀನು ಎಂದ ಮದುವೆ ಮಾಡ್ಕೊಂಡನಲ್ಲ ಅಂದಿಂದ ನಿನ್ನ ಮೇಲೆ ಪ್ರೀತಿ ಮರ್ಯಾದೆ ಎಲ್ಲ ಹಸಿ ಐತಿ. ಆದ್ರೆ ನೀ ಎತ್ತುಗಳ ಬಗ್ಗೆ ಅಷ್ಟು ನೀ ಕೀಳಾಗಿ ಕಾಣಬೇಡ. ಯಾಕಂದ್ರೆ ಎತ್ತುಗಳು ರೈತನ ಬೆನ್ನೆಲು ಬಿದ್ದಂಗ, ಎತ್ತುಗಳು ರೈತರಿಗೆ ಎರಡು ಕಣ್ಣು ಇದ್ದಂಗ. ಒಕ್ಕಲಿಗೆ ಒಕ್ಕದಿದ್ರೆ ಬಿಕ್ಕುವುದು ಜಗವೆಲ್ಲಂಬ ನಾನು ನೋಡಿ ಅಂತೆ. ಕೃಷಿ ಪ್ರಧಾನ ದೇಶವಾದ ಈ ಭಾರತ ಭೂಮಿಯಲ್ಲಿ ನಮ್ಮಂಥ ರೈತರು ಹೊತ್ತೊತ್ತಿಗೆ ದುಡಿದಾಗ ತಾನೆ ಪ್ಯಾಟೆಯಲ್ಲಿ ಜನರಿಗೆ ಹೊತ್ತೊತ್ತಿಗೆ ತುತ್ತು ಕುಳು ಸಿಗೋದು. ಇದಕ್ಕೆಲ್ಲ ಕಾರಣ ಯಾರು ಗೊತ್ತಾನ? ಬಸವಣ್ಣ. ಅದಕ್ಕೆ ಬಸವಣ್ಣ ಮೇವು ಹಾಕಿ ಬಸವಣ್ಣ ಮೇವು ತಿಕ್ಕಿ ತೊಳೆದು ಬರಬೇಕಾದ್ರೆ ಎಷ್ಟು ಲೇಟ್ ಆತೋಳು. ಹೌದ್ರಿ, ನಾವು ಮನುಷ್ಯರು, ನಮ್ಗೆ ಹೊಟ್ಟಸ್ತೈತೆ ಅಂತ ಹೇಳಕ್ಕ ಬಾಯಿ ಐತಿ, ಆದ್ರೆ ಅವು ಮೂಕ ಪ್ರಾಣಿಗಳು, ಅವಕ್ಕೆ ಬಾಯಿಲ್ಲ ಪಾಪ. ಅದಕ್ಕೆ ಹೇಳ್ತಾರ್ರಿ ರೈತ ರಾಷ್ಟ್ರದ ಬೆನ್ನೆಲುಬು ಅಂತ ಅಂತಾರ. ಬಿಡಕ್ಕೆ ಸಾವಿತ್ರಿ ಮಾತಿಗಷ್ಟ ಅಂತಾರ. ರೈತರಿಗೆ ಎಲ್ಲಿ ಮರ್ಯಾದೆ ಕೊಡ್ತಾರೆ ಈ ಸಮಾಜದಾಗ? ರೈತ ಬೆಳೆದ ಬೆಳೆಗೆ ಸರಿಯಾಗಿ ಬೆಲೆ ಕೊಡ್ಲಕ್ಕಾಗಿ ವರ್ಷ ಪೂರ್ತಿ ಸಾಲ ಮಾಡಿ ರೈತ ದುಡಿದು 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 ಕೊನೆಗೆ ಬೆಳೆದ ಬೆಳೆಯನ್ನು ಪ್ಯಾಟ್ಯಾಗ ತೊಗೊಂಡು ಹೋದ್ರೆ ಸರಿಯಾಗಿ ಬೆಳೆಗೆ ಬೆಲೆ ಸಿಗಲಕ್ಕಾಗಿ ಊರ್ಲಾಕೊಂದು ಸಾಯ ಅಂತ ಪರಿಸ್ಥಿತಿ ಬಂದೈತಿ ರೈತ. ಹಂಗಿಲ್ಲ ಮಾತಾಡ್ಬೇಡ್ರಿ. ಇಂದಿನ ನಾಳೆ ಒಳ್ಳೆ ಕಾಲ ಬಂದ ಬರುತ್ತೆ ನಮಗೂ. ಹೌದಲ್ಲ? ಒಳ್ಳೆ ಕಾಲ ಬರ್ಬೇಕಾರೆ ಹೊತ್ತದಿ ಸರಿಯಾಗಿ ಮಳೆರಾಯ ಮಳೆ ಸುರಿಸ್ಬೇಕು, ಭೂಮಿ ತಾಯಿ ಫಲವತ್ತತೆ ಕಾಪಾಡಬೇಕು, ಬೆಳೆ ಬರಬೇಕು. ಅಂದಾಗ ಈ ರೈತನ ಮುಖದಾಗ ನಗು ಬರ್ತೈತಿ. ನಗು. ಇದು 1 ವರ್ಷ ಬರಗಾಲ ಬಿದ್ದೈತಿ, ಮುಂದಿನ ವರ್ಷ ಸಮೃದ್ಧಿ ಮಳಿ ಆಗ ಆಗ್ತೈತಿ. ನಿನ್ನ ಬಾಯಿ ಹೇಳಿಕಿಂದ ಆಗ್ಲಿ ಸಾವಿತ್ರಿ. ಇಡೀ ಊರಿಗೆ ಸಕ್ರಿ ಅನ್ಸ್ತಾನ ನಾನು ಸಕ್ರಿ. ಹೌದು, ಇಷ್ಟ ಮಾತಾಡ್ಕೊಂಡು ನಿಲ್ತಿಯಲ್ಲ, ನಿನ್ನ ಮೈದಿನ ಬರ್ತನಂತ ಪತ್ರ ಬರ್ತೈತಲ್ಲ, ಯಾವಾಗ ಬರ್ತಾನೋ ಗೊತ್ತಾಗವಾತ. ಅದಕ್ಕೆ ಯಾಕೆ ಸಿಟ್ಟು ಹೇಳ್ತೀರಿ? ಇಂದಿನ ನಾಳೆ ಬರ್ತಾನ, ಮತ್ತೆ ನಾಳೆ ಬರ್ತೀನಂತ ಪತ್ರ ಹಾಕ್ಯಾನ ಬಂದ ಬರ್ತಾನ. ಹೌದಲ್ಲ? ನೀವೇನ್ರಿ ಹೊಲಸ್ ನಾರ್ಕೋತಿರಿ, ಹಂಗ ಮೈ ಮೇಲೆ ಬರಾಕತ್ತೀರಲ್ಲ, ಜಳಕ ಪಳಕ ಮಾಡ್ತೀರಿಲ್ಲ? ನಾನು ನಾರಾಕತ್ತೀನೋ? ನಾರಾಕತ್ತಿಲ್ಲ ಮತ್ತ ಅಲ್ಲ, ನಾ ಏನು ನೌಕರಸ್ಥ ಮನುಷ್ಯ ಸೇಂಟ್ ಗಂಟೆ ಗೊಜ್ಕೊಳಕ. ನಾ ರೈತ, ಬಿಸಿಲಾಗ ದುಡಿಬೇಕು, ಮಳೆಯಾಗ ದುಡಿಬೇಕು, ಬೆವರು ಬರ್ತೈತಿ. ಹೌದು, ದಿವಸ ಜಳಕ ಅಂತೀಯಲ್ಲ, ದಿವಸ ಜಳಕ ಮಾಡಕ್ಕೆ ನಾನು ಬೆನ್ನೇನು ನಿಮ್ಮ ಅವು ತಿಕ್ತಾಳ? ನಮ್ಮ ಅವ್ ಯಾಕೆ ನಿಮ್ಮ ಬೆನ್ನ ತಿಕ್ಕಾಕ್ ಬರ್ತಾಳ? ಏನು ನಿಮ್ಮ ಅಕ್ಕಂಗ್ಯಾರು ತಿಕ್ತಾರೋ? ಯಪ್ಪ, ನಾನು ಕೊಟ್ಟಿದ್ದ ರಗಡ್ ಆಗೈತಿ ನಿಮಗ, ಇನ್ನು ನಮ್ಮ ಅಕ್ಕಂಗ್ಯಾರು ಬೇರೆ ಬರ್ತಾರ ನಿಮ್ಮ ಹತ್ರ. ಸಿಟ್ಟು ಮಾಡಬೇಡ. ಸಿಟ್ಟಿನಾಗ ಏನು ಚಂದ ಕಾಂತೀಯ ಮಾರಾಯ್ತಿ.
ಬಾರೆ ನನ್ನ ಬಂಗಾರಿ ಮೋಹದ ಸಿಂಗಾರಿ ಬಾರೆ ನನ್ನ ಬಂಗಾರಿ ಮೋಹದ ಸಿಂಗಾರಿ ಜೋಡಿಯಾಗಿ ಉಣ್ಣೋಣಂತ ಶಾವಿಗೆ ಸಕ್ಕರೆ ಜೋಡಿಯಾಗಿ ಉಣ್ಣೋಣಂತ ಶಾವಿಗೆ ಸಕ್ಕರೆ ಬಾರೆ ನನ್ನ ಬಂಗಾರಿ ಮೋಹದ ಸಿಂಗಾರಿ ಬಾರೆ ನನ್ನ ಬಂಗಾರಿ ಮೋಹದ ಸಿಂಗಾರಿ ಜೋಡಿಯಾಗಿ ಉಣ್ಣೋಣಂತ ಶಾವಿಗೆ ಸಕ್ಕರೆ ಜೋಡಿಯಾಗಿ ಉಣ್ಣೋಣಂತ ಶಾವಿಗೆ ಸಕ್ಕರೆ ನೋಡು 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 ಹಾಡುಗಳಿಗೆ ಎಂಟು ನಾಚಕೈತಿ ಅಲ್ಲ ನೀ ನಾಚೋದು ನೋಡಿದ್ರ ನನಗ ಆ ಟೈಮ್ ನೆನಪು ಬರ್ತೈತಿ ಯಾವ ಟೈಮ್ ಅದ ಆ ಟೈಮ್ ಯಾವ್ದು ಆ ಟೈಮ್ ಅದ ನಿನ್ನ ನೋಡಾಕ ಫಸ್ಟ್ ಬಂದಿದ್ದಿಲ್ಲ ನಮ್ಮ ದೋಸ್ತ ಹೋಗಿ ಕೂಡ ನಾ ಚಾ ಕುಡ್ಕೋತ ಕುಂತೀನಿ ನೀ ಕಿಟಕಿ ಸೇರಿಸಿ ಕಿಟಕಿಯಾಗ ಪರ್ಜೆ ಸೇರಿಸಿ ನೋಡತ್ತಿದ್ದಿಲ್ಲ ಹಾ ನೋಡು 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 ಅವತ್ತಿನಗೂ ಇವತ್ತೈತಿ ಅಂದ್ಮೇಲತ್ತ ಸಾವಿತ್ರಿ ಗುಣ ಗುಣ ಕೂಡಿದ್ರೆ ಗುಲಾಬಿ ಅಂತೆ ಮನಸ್ಸು ಮನಸ್ಸು ಕೂಡಿದ್ರೆ ಮಲ್ಲಿಗೆ ಅಂತೆ ನನ್ನ ನಿನ್ನ ಮನಸ್ಸು ಪ್ರೀತಿ ಒಂದಾದ ಮೇಲೆ ಹಾಡೊಂದು ಪ್ರೇಮಗೀತೆ